ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಇನ್ನೇನು ಗೊಂಬೆ ನೇಮಿಂಗ್ ಸೆರೆಮನಿ ಕೂಡ ತುಂಬಾ ಹತ್ರ ಬಂತು. ಕಾರ್ಡ್ ಕೂಡ ರೆಡಿ ಆಗಿದೆ ನೋಡಿ. ಕಾರ್ಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಕೃಷ್ಣ ಕಾನ್ಸೆಪ್ಟ್ ಅಲ್ಲಿ ಹಾಕ್ಸಿದೀನಿ, ಚೆನ್ನಾಗಿರುತ್ತೆ ಅಂತ. ಡೇಟ್ ಬಂದು ಮಾರ್ಚ್ 1st 2026 ಸಂಡೇ ಬಂದಿದೆ. ತುಂಬಾನೇ ಕ್ಯೂಟ್ ಆಗಿದೆ ಅಲ್ವಾ. ಇನ್ನೇನು ಕೆಲಸಗಳು ಕೂಡ ತುಂಬಾನೇ ಇದೆ. ಗೊಂಬೆ ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅವ್ರು ಕೂಡ ಡ್ರೆಸ್ ಕೂಡ ಕೊಟ್ರು, ಅದನ್ನ ಕೂಡ ಇವತ್ತು ತೋರಿಸ್ತೀನಿ. ಗೊಂಬೆ ಡ್ರೆಸ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದು ನನ್ನ ಸ್ಯಾರಿ. ಗೋಲ್ಡ್ ಕಲರ್ ಅಲ್ಲಿ ಇನ್ನೊಂದಿದೆ, ಅದು ಗೋಲ್ಡ್ ಕಲರ್ ಅಲ್ಲಿ ತಗೊಂಡಿದೀನಿ. ಇದು ಲೈಟ್ ಬೇಬಿ ಪಿಂಕ್ ತರ ಬರುತ್ತೆ, ಈ ತರ ಇದೆ ಸ್ಯಾರಿ ನೋಡಿ. ನಾನು ಇದಕ್ಕೆ ಸಿಂಪಲ್ ಆಗಿ ತರ ಕುಚ್ಚುಗಳನ್ನ ಹಾಕ್ಸಿದೀನಿ. ಸ್ಯಾರಿ ಕುಚ್ಚನ್ನ ತುಂಬಾನೇ ಸಿಂಪಲ್ ಆಗಿ ಹಾಕ್ಸಿದೀನಿ, ಬಟ್ ತುಂಬಾನೇ ಲುಕ್ ಆಗಿ ಬಂದಿದೆ. ಬೇಬಿ ಕುಚ್ಚನ್ನ ಹಾಕ್ಸಿದೀನಿ. ಸ್ಯಾರಿ ಹೀಗಿದೆ, ಕಲರ್ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಇದನ್ನ ಪೂಜೆ ಇದ್ದಾಗ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮಾರ್ನಿಂಗು. ಇನ್ನೊಂದ್ ಸ್ಯಾರಿ ಬಂದು ಇದು ಗೋಲ್ಡ್ ಕಲರ್ ಸ್ಯಾರಿ. ಇದು ಸೇಮ್ ಕುಚ್ಚನೆ ಸಿಂಪಲ್ ಆಗಿ ಹಾಕ್ಸಿದೀನಿ. ಇದನ್ನ ನೇಮ್ ರಿವೀಲ್ ಮಾಡೋವಾಗ ಹಾಕೋಣ ಅಂತ ಅನ್ಕೊಂಡಿದೀನಿ. ಓವರ್ ಆಲ್ ಸ್ಯಾರಿ ಹೀಗೆ ಬಂದಿದೆ, ಈ ತರ ಇದೆ. ನಿಮ್ಗೆ ಈ ಸ್ಯಾರಿಲಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಇದು ಬಂದು ನಮ್ಮ ಅಮ್ಮಂಗೆ ಅಂತ ತಗೊಂಡಿದೀವಿ. ಚೆನ್ನಾಗಿದೆಯಾ ಸ್ಯಾರಿ ನೋಡಿ. ಇದಕ್ಕೂ ಕೂಡ ಈ ತರ ಸಿಂಪಲ್ ಆಗಿ ಕುಚ್ಚು ಹಾಕ್ಸಿದೀನಿ. ಓವರ್ ಆಲ್ ಸ್ಯಾರಿ ಬಂದು ಇದೇ ತರನೇ ಬರುತ್ತೆ. ಪಲ್ಲು ಮಾತ್ರ ಸ್ವಲ್ಪ ರಿಚ್ ಆಗಿ ಬಂದಿದೆ. ಈಗ ಪಲ್ಲು ಕೂಡ ತೋರಿಸ್ತೀನಿ. ಬ್ಲೌಸ್ ಕೂಡ ತೋರಿಸ್ಬಿಡ್ತೀನಿ. ಇದು ಬ್ಲೌಸ್ ಈ ತರ ಬಂದಿದೆ ವರ್ಕು. ಸ್ಲೀವ್ಸಿಗೆ ನೋಡಿ, ಈ ತರ ವರ್ಕ್ ಬಂದಿದೆ ಸ್ಲೀವ್ಸಿಗೆ. ಬಿಡ್ಸ್ ಕೂಡ ಹಾಕಿದ್ದಾರೆ, ತುಂಬಾನೇ ರಿಚ್ ಆಗಿ ಬಂದಿದೆ. ಈ ತರ ವರ್ಕ್ ಮಾಡಿಸಿದೀನಿ. ಹೆವಿ ಇದೆ ಸ್ವಲ್ಪ ವರ್ಕ್, ಇದು ಚೆನ್ನಾಗಿದೆ ಅಲ್ವಾ ನೋಡಿ. ಬಂದು ಈ ತರ ಇದೆ, ಈ ತರ ವರ್ಕ್ ಬಂದಿದೆ ಸ್ಲೀವ್ಸ್ಗೆ. ಹಿಂದೆ ಈ ತರ ಬಂದಿದೆ ವರ್ಕು. ಬ್ಯಾಕ್ ಡಿಸೈನ್ ಹೀಗಿದೆ, ಫ್ರಂಟಿಗೆ ಕೂಡ ಈ ತರ ವರ್ಕ್ ಬಂದಿದೆ. ಕಾಂಟ್ರಾಸ್ಟ್ ಬಂದಿಲ್ಲ ಇದಕ್ಕೆ, ಬ್ಲೌಸು ರನ್ನಿಂಗ್ ಅಲ್ಲಿ ಬಂದಿದೆ. ಗೊಂಬೆ ಡ್ರೆಸ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿ ಗೊಂಬೆಗೆ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂದ್ರೆ ಡ್ರೆಸ್ಸು ತುಂಬಾನೇ ಚೆನ್ನಾಗಿ ಬಂದಿದೆ. ಬ್ಯಾಕ್ ಈ ತರ ಬಂದಿದೆ, ಅಡ್ಜಸ್ಟಬಲ್ ಇದೆ ನೋಡಿ. ಬೀಡ್ಸ್ ಬಂದಿದೆ ಇಲ್ಲಿ. ತುಂಬಾನೇ ಕ್ಯೂಟ್ ಆಗಿದೆ ಅಲ್ವಾ. ತುಂಬಾನೇ ಇಷ್ಟ ಆಯ್ತು ನನಗೆ ಅವಳ ಡ್ರೆಸ್ ಮಾತ್ರ. ಸ್ಯಾರಿಗೆ ಮ್ಯಾಚ್ ಆಗ್ಲಿ ಅಂತ ಹಾಕಿರೋದು ಇದು. ಅದಕ್ಕೆ ಲಂಗ ಬಂದು ಈ ತರ ಬಂದಿದೆ ನೋಡಿ. ಈ ತರ ಬಂದಿದೆ. ಅಂದ್ರೆ ನಾನು ಇಲ್ಲಿ ಪಟ್ಟಿ ಮಾಡಿಸ್ತಾ ಇದ್ದೆ, ಕಂಫರ್ಟಬಲ್ ಇರಲ್ಲ ಅವಳಿಗೆ ಅಂತ ಈ ತರ ಮಾಡ್ಸಿದೀನಿ. ಚೆನ್ನಾಗಿದೆ ಅಲ್ವಾ. ಹೇಗಿದೆ
ಚೆನ್ನಾಗಿದೆ ಅಲ್ವಾ? ಡ್ರೆಸ್ಸು ಇಷ್ಟು ಕ್ಯೂಟ್ ಆಗಿ ಬಂದಿದೆ ಅಲ್ವಾ? ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಈ ತರ ಬಂದಿದೆ ಡ್ರೆಸ್. ಕ್ಯೂಟ್ ಆಗಿದೆ ಅಲ್ವಾ? ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಡ್ರೆಸ್ ಮಾತ್ರ. ಇದಕ್ಕೆ ಒಂದು ಹೆಡ್ ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳ್ಬಿಟ್ಟು ಮಾಡಿಸ್ದೆ ಇದನ್ನ. ಇದಕ್ಕೆ ಮ್ಯಾಚಿಂಗ್ ಆಗ್ಲಿ ಅಂತ ಹೆಡ್ ಬ್ಯಾಂಡ್ ಕೂಡ ಮಾಡಿಸಿದೀನಿ. ತುಂಬಾನೇ ಕ್ಯೂಟ್ ಬಂದಿದೆ. ಇದು ಬಟರ್ಫ್ಲೈ ಬಂದಿದೆ ನೋಡಿ. ತುಂಬಾನೇ ಕ್ಯೂಟ್ ಆಗಿದೆ. ಇನ್ನೊಂದು ಒಂದು ಈ ತರ ಮಾಡಿದ್ದಾರೆ. ಇದು ಗೋಲ್ಡ್ ಕಲರ್ ಡ್ರೆಸ್ಸಿಗೆ ಚೆನ್ನಾಗಿದೆ ಅಲ್ವಾ? ತುಂಬಾನೇ ಕ್ಯೂಟ್ ಆಗಿದೆ. ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು, ಹಾಗೆ ಗೊಂಬೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾಳೆ ಒಂದು ಫೋಟೋ ಶೂಟ್ ಇದೆ ಅಂತ ನಾನು ಇವತ್ತು ಸ್ಯಾರಿ ಫೋಲ್ಡಿಂಗ್ನ ಮಾಡಿ ಇಟ್ಕೊತಾ ಇದ್ದೀವಿ. ಗೊಂಬೆ ಮತ್ತು ನಂದು ಇಬ್ಬರದ್ದು ಫೋಟೋ ಶೂಟ್ ಇದೆ. ಗೊಂಬೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಆಗಿದೆ. ಇವಾಗ ನಾನು ರೆಡಿ ಮಾಡ್ಕೋಬೇಕು. ನಾಳೆ ಎಲ್ಲ ಆಗಲ್ಲ ಅರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಇವತ್ತೇ ಸ್ಯಾರಿ ಫೋಲ್ಡಿಂಗ್ ಎಲ್ಲ ಮಾಡಿ ಇಟ್ಕೋತಾ ಇದ್ದೀವಿ. ನಾಳೆ ಈಸಿ ಆಗಿಬಿಡುತ್ತಲ್ವಾ ರೆಡಿ ಆಗೋಕ್ಕೆ. ಹಾಗಾಗಿ ಈ ಸ್ಯಾರಿನ ನಾನು ಉಟ್ಕೊಂಡು 3 ಇಯರ್ಸ್ ಆಗೋಯ್ತು. ಆ್ಯಕ್ಚುಲಿ ಇದು ನಮ್ಮ ರಿಸೆಪ್ಷನ್ ಸ್ಯಾರಿ. ಇದು ನನಗಂತೂ ತುಂಬಾ ಫೇವ್ರೇಟು. ನನಗೇನಂದರೆ ರಿಸೆಪ್ಷನ್ ಸ್ಯಾರಿ ಆಗಲಿ ಮದುವೆ ಸ್ಯಾರಿ ಆಗಲಿ ಉಡೋಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅಂತ ಅನ್ಕೊತಾ ಇದ್ದೆ. ಹೇಗೂ ಇವಾಗ ಫೋಟೋ ಶೂಟ್ ಮಾಡಿಸ್ಬೇಕಲ್ವ, ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಚೂಸ್ ಮಾಡಿಕೊಂಡೆ. ಇವತ್ತು ಕಾರ್ಡ್ ಕೊಡೋಕ್ಕೆ ಕೂಡ ಸ್ವಲ್ಪ ಇತ್ತು, ಹಾಗಾಗಿ ಇಬ್ಬರು ಹೋಗಿ ಕಾರ್ಡ್ ಕೂಡ ಕೊಟ್ಟು ಬಂದ್ವಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.